ಸ್ನೇಹಿತರೆ ನಮಸ್ಕಾರ. ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ತೆಗೆದುಕೊಂಡಂತಹ ಕೆಲವೊಂದಷ್ಟು ನಿಲುವುಗಳ ಬಗ್ಗೆ ಭಾರಿ ಚರ್ಚೆಗಳಾಗ್ತಿದ್ದಾವೆ. ರಿಷಬ್ ಶೆಟ್ಟಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಎಲ್ಲರನ್ನು ಕೂಡ ಅನ್ಫಾಲೋ ಮಾಡಿದ್ರು. ಆರಂಭದಲ್ಲಿ ಹೊಂಬಾಳೆ, ಅದಾದ ಬಳಿಕ ಎಲ್ಲರನ್ನು ಕೂಡ ಇನ್ಕ್ಲೂಡಿಂಗ್ ಅವರ ಕ್ಲೋಸ್ ಫ್ರೆಂಡ್ಸಲ್ಲಿ ಇದ್ದಂತಹ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಇನ್ನು ಕಾಂತಾರ ಚಾಪ್ಟರ್ 1ನಲ್ಲಿ ನಾಯಕಿಯಾಗಿ ನಟಿಸಿದಂಥ ರುಕ್ಮಿಣಿ ವಸಂತ ಆಗಿರ್ಬೋದು, ಎಲ್ಲರಿಂದನೂ ಕೂಡ ದೂರ ಆದರು. ಎಲ್ಲರಿಂದನೂ ಕೂಡ ಅನ್ಫ್ರೆಂಡ್ ಮಾಡಿಕೊಂಡು ದೂರ ಆಗಿಬಿಟ್ರು. ಇದು ಯಾಕೆ ಏನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಇಂಥದ್ದೊಂದು ಪ್ರಶ್ನೆಗೆ ಉತ್ತರವನ್ನು ಪಡೆಯುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ಕ್ಲೂಡಿಂಗ್ ನಮ್ಮಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ರಿಷಬ್ ಶೆಟ್ಟಿಯನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ರಿಷಬ್ ಶೆಟ್ಟಿಯಿಂದ ಪಕ್ಕಾ ಉತ್ತರ ಅದಕ್ಕೆ ಬರಲೇ ಇಲ್ಲ, ಕ್ಲಾರಿಟಿ ಸಿಗಲಿಲ್ಲ. ಇನ್ಫ್ಯಾಕ್ಟ್ ಕಾಂಟ್ಯಾಕ್ಟಿಗೂ ಕೂಡ ಸಿಕ್ಕಿಲ್ಲ ಅಂತಲೂ ಕೂಡ ಹೇಳಬಹುದು. ಹೀಗಿರುವಂಥ ಸಂದರ್ಭದಲ್ಲಿ ಹಾಗಾದರೆ ಯಾಕಪ್ಪ ರಿಷಬ್ ಶೆಟ್ಟಿ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಆತ್ಮೀಯ ಸ್ನೇಹಿತರಾಗಿರುವಂತಹ ಪ್ರಮೋದ್ ಶೆಟ್ಟಿ ಅವರು ಒಂದಷ್ಟು ವಿಚಾರಗಳನ್ನು ಈಗ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅವರ ಪ್ರೊಡಕ್ಷನ್ ಹೌಸ್, ಯಾರ್ದೋ ರಿಷಬ್ ಶೆಟ್ಟಿಯ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮತ್ತು 2ನೇ ಅಧ್ಯಾಯ ಅಂತ ಹೇಳ್ಬಿಟ್ಟು ಮೊನ್ನೆ ಹಬ್ಬದ ದಿನ ಅನೌನ್ಸ್ಮೆಂಟ್ ಮಾಡಿದ್ರ ಬಗ್ಗೆ, ಆಮೇಲೆ ಅನ್ಫಾಲೋ ಮಾಡಿದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಅವರಿಗೆ ಗೊತ್ತಿದ್ದಂಥ ಒಂದಷ್ಟು ವಿಚಾರಗಳನ್ನು ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಳೆದ ಕೆಲವು ದಿನಗಳಿಂದ ರಿಷಬ್ ಶೆಟ್ಟಿ ತುಂಬ ಸುದ್ದಿಯಲ್ಲಿದ್ದಾರೆ. 2-3 ಥರ ಸುದ್ದಿಯಲ್ಲಿದ್ದಾರೆ. ಒಂದು, ಅವರಿಗೆ ಈ ಗೆಲುವಿನ ಮದ ತಲೆ ಏರಿದೆ. 2ನೇದು, ಇವರಿಗೆ ಯಾವ ಸ್ನೇಹ ಫ್ರೆಂಡ್ಶಿಪ್ಪು ಇವತ್ತಿಗೆ ಬೇಡ, ಸಕ್ಸಸ್ ಆಗಿದ್ದಾರೆ ಹಾಗಾಗಿ ಇವತ್ತಿಗೆ ಬೇಡ. 3ನೇದು, ರಿಷಬ್ ಶೆಟ್ಟಿ ಎಲ್ಲೋ ಒಂದು ಕಡೆ ಅಹಂಕಾರದಲ್ಲಿದ್ದಾರೆ ಅನ್ನುವಂಥದ್ದು. 4ನೇದು, ರಿಷಬ್ ಶೆಟ್ಟಿ ಎಲ್ಲದಿಂದನೂ ಕೂಡ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ ಅನ್ನುವಂಥದ್ದು. 5ನೇದು, ಇದಕ್ಕೆ ಬೇರೆ ಬೇರೆ ಅರ್ಥಗಳು ಕೂಡ ಇದ್ದಾವೆ. ಏನು, ಅನ್ಫಾಲೋ ಮಾಡಿದ್ದಕ್ಕೆ ಬೇರೆ ಬೇರೆ ಅರ್ಥಗಳು ಇದ್ದಾವೆ ಅಂಥೇಳಿ. ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಅವರವರಿಗೆ ತೋಚಿದ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇದಕ್ಕೆ ನಾಂದಿ ಹಾಡಿದ್ದು ಏನು ಅಂಥೇಳಿ ಹೇಳಿದರೆ, ಅವರು ಕಳೆದ ತಿಂಗಳಿನಲ್ಲಿ ಮೊದಲಿಗೆ ಹೊಂಬಾಳೆ ಫಿಲ್ಮ್ಸನ್ನು ಅನ್ಫಾಲೋ ಮಾಡಿರೋದ್ರು. ಹೌದು, ಇದ್ದಕ್ಕಿದ್ದಂತೆ ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಫಿಲ್ಮ್ಸನ್ನು ಮೊದಲಿಗೆ ಅನ್ಫಾಲೋ ಮಾಡ್ತಾರೆ. ಅವರು ಸಹಜವಾಗಿ ಈ ರೀತಿಯಾದಂತಹ ಅನ್ಫಾಲೋ ಇದೆಯಲ್ಲ, ಇದನ್ನು ಗಮನಿಸುವಂಥವರೇ ಒಂದು ಟೀಮ್ ಇರ್ತದೆ. ನಾವೆಲ್ಲರೂ ಕೂಡ ಇದನ್ನು ಯಾವುದನ್ನು ಕೂಡ ಗಮನಿಸೋಕ್ಕೆ ಹೋಗೋದಿಲ್ಲ, ಅಯ್ಯೋ ಇದು ಯಾಕೆ ನಮಗೆ ಅಂತೇಳಿ. ಆದರೆ ಇದನ್ನು ಗಮನಿಸೋರು ಕೂಡ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಇಲ್ಲಿ ರಿಷಬ್ ಶೆಟ್ಟಿಯವರು ಈ ಹೊಂಬಾಳೆ ಫಿಲ್ಮ್ಸನ್ನು ಅನ್ಫಾಲೋ ಮಾಡಿದರು ಅನ್ನೋಂಥ ಸುದ್ದಿ ಒಂದು ಕಡೆ ವೈರಲ್ ಆಗ್ತದೆ. ಸುದ್ದಿ ಯಾವಾಗ ವೈರಲ್ ಆಗೋದಕ್ಕೆ ಶುರು ಆಗ್ತದೋ ನಾನಾ ಆಯಾಮದಲ್ಲಿ ಚರ್ಚೆಗಳು ಕೂಡ ನಡೆಯೋದಕ್ಕೆ ಶುರು ಮಾಡ್ತವೆ. ಕಾಂತಾರ ಚಾಪ್ಟರ್ 1ರ ಬಳಿಕ 2ನೇ ಅಧ್ಯಾಯವನ್ನು ರಿಷಬ್ ಶೆಟ್ಟಿ ಕೈಗೆತ್ತಿಕೊಳ್ಬೇಕು. ಅಷ್ಟರಲ್ಲಿ ಇಬ್ಬರು ಕೂಡ ಬೇರೆ ಆಗಿದ್ದಾರೆ ಅನ್ನುವಂಥದ್ದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡು ಚರ್ಚೆ ಆಗೋದಕ್ಕೆ ಶುರುವಾಯಿತು. ಇದಾದ ಬಳಿಕ ಈ ಯುಗಾದಿ ಹಬ್ಬದಂದು 2ನೇ ಅಧ್ಯಾಯ ಅಂತೇಳ್ಬಿಟ್ಟು ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದು ಕೂಡ ಇದಕ್ಕೆ ಹೊಸ ತಿರುವನ್ನು ಕೊಡುವಂಥ ಸಾಧ್ಯತೆ ದಟ್ಟವಾಗಿ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಯಿತು. ಈ ನಡುವೆ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಮಧ್ಯೆ ವೈಮನಸ್ಸು ಮೂಡಿದ್ದು ಯಾಕೆ, ಕಾಂತಾರ ಚಾಪ್ಟರ್ 1ರ ಬಳಿಕ ಅಂಥದ್ದೇನಾಯಿತು ಅನ್ನೋದನ್ನು ಇಬ್ಬರೂ ಕೂಡ ಬಹಿರಂಗಪಡಿಸಿಲ್ಲ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ರುಕ್ಮಿಣಿ ವಸಂತ, ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಎಲ್ಲರನ್ನೂ ಕೂಡ ರಿಷಬ್ ಶೆಟ್ಟಿ ಅನ್ಫಾಲೋ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರ ಗಂಭೀರ ಇರಬಹುದೇನೋ ಅಂತಲೂ ಕೂಡ ಕೆಲವೊಂದಷ್ಟು ಮಾತುಗಳು ಸಿನಿ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇಷ್ಟೇ ಅಲ್ಲ, ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಮಧ್ಯೆ ಏನೋ ಆಗಿದೆ ಅನ್ನುವಂಥ ವಿಚಾರ ಇನ್ನೂ ಕೂಡ ನಿಗೂಢವಾಗಿ ಉಳಿದುಬಿಟ್ಟಿದೆ. ಇತ್ತೀಚೆಗೆ ರಿಷಬ್ ಶೆಟ್ಟಿಯ ಆಪ್ತ ಪ್ರಮೋದ್ ಶೆಟ್ಟಿ ಈ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. 2ನೇ ಅಧ್ಯಾಯ ಹಾಗೂ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ನಡುವಿನ ವೈಮನಸ್ಸಿನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು? ಪ್ರಮೋದ್ ಶೆಟ್ಟಿ. ಪ್ರಮೋದ್ ಶೆಟ್ಟಿ ಯಾರು? ಇದೇ ರಿಷಬ್ ಶೆಟ್ಟಿಯ ಕ್ಲೋಸ್ ಫ್ರೆಂಡ್ಸು. ಕಷ್ಟದಲ್ಲೂ ಒಟ್ಟಿಗಿದ್ದರು, ಈಗಲೂ ಕೂಡ ಒಟ್ಟಿಗಿದ್ದಾರೆ. ಯುಗಾದಿ ಹಬ್ಬದ ದಿನ ರಿಷಬ್ ಶೆಟ್ಟಿ ಮತ್ತು ಈ ರಿಷಬ್ ಶೆಟ್ಟಿ ಈ ಫಿಲ್ಮ್ಸ್ ಬ್ಯಾನರ್ನಿಂದ ಹೊಸ ಸಿನಿಮಾವನ್ನು ಘೋಷಣೆ ಮಾಡ್ತಾರೆ. ಇಲ್ಲಿಂದ 2ನೇ ಅಧ್ಯಾಯ ಆರಂಭ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಸಿನಿಮಾ ಮಂದಿ ಸೇರಿದಂತೆ ಅಭಿಮಾನಿಗಳಿಗೂ ಮತ್ತು ಅವರ ಹಿತೈಷಿಗಳಿಗೂ ಕೂಡ ದೊಡ್ಡ ಗೊಂದಲ. ಈ ವಿಚಾರಕ್ಕೆ ಪ್ರಮೋದ್ ಶೆಟ್ಟಿ ಒಂದು ಕ್ಲಾರಿಟಿಯನ್ನು ಕೊಟ್ಟುಬಿಡ್ತಾರೆ. ಒಂದು, ಇಲ್ಲಿ ಪ್ರಮೋದ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಮತ್ತು ರಾಜ್ಬಿ ಶೆಟ್ಟಿ ಮುಂಚೆ ಇದ್ದಂಥ ಆತ್ಮೀಯತೆ ಇವರ ನಡುವೆ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಬಟ್ಟು ಹಾಗೇನೂ ಇಲ್ಲ, ಅವರವರ ಕೆಲಸದಲ್ಲಿ ಅವರವರು ಬ್ಯುಸಿ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದಕ್ಕೆ ಉತ್ತರವಾಗಿ ಸಿಗ್ತದೆ. ಇನ್ನು ಈಗ ಯಾವಾಗ
ಈ 2ನೇ ಅಧ್ಯಾಯ ಅನ್ನುವಂಥ ಒಂದು ಫಿಲ್ಮ್ ಅನೌನ್ಸ್ ಆಗುತ್ತೋ, ಅದು ಹಬ್ಬದ ದಿನ ಫಿಲ್ಮ್ಸ್ ಅನೌನ್ಸ್ ಆಗುತ್ತೋ ಆವತ್ತೇ ನಾನು ರಿಷಬ್ಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆಗ ನನಗೆ ಗೊತ್ತಾಗಿದ್ದು ಏನೋ ಮನಸ್ತಾಪ ಆಗಿದೆ, ಹೊಂಬಾಳೆಯನ್ನು ಅನ್ಫಾಲೋ ಮಾಡಿದ್ದಾನೆ ಅಂತೇಳ್ಬಿಟ್ಟು ಮೀಡಿಯಾದಲ್ಲಿ ಬರ್ತಾಯಿತ್ತು. ಆ ವೇಳೆ ನಾನು ಯಲ್ಲಾಪುರದಲ್ಲಿ ಶೂಟಿಂಗ್ನಲ್ಲಿದ್ದೆ. ಫಾರೆಸ್ಟ್ ಒಳಗೆ ಬೇರಿದ್ವಿ, ನೆಟ್ವರ್ಕ್ ಇರಲಿಲ್ಲ, ಹೊರಗಡೆ ಇಷ್ಟೆಲ್ಲ ನಡೆದಿದ್ದು ನಂಗೆ ಗೊತ್ತೇ ಇರಲಿಲ್ಲ ಅಂತಲೂ ಕೂಡ ಪ್ರಮೋದು ಈ ವಿಚಾರವನ್ನು ನೆನಪಿಸ್ಕೊಳ್ತಾರೆ. ಹಾಗೆಯೇ ಯಾರೋ ಫೋನ್ ಮಾಡಿ ಇದು ಹೊಸ ಅಧ್ಯಾಯ ಅಂತ ಬೇರೆ ಹಾಕಿದಾರಣ, ಏನಿದು ಅಂತಲೂ ಕೂಡ ಕೇಳ್ತಾರೆ. ನಾನು ರಿಷಬ್ಗೆ ಫೋನ್ ಮಾಡಿದೆ. ಅದಾದಮೇಲೆ ಏನಿದು ಅಧ್ಯಾಯ ಅಂತ ಇಲ್ಲಿ ಹಾಕಿದೆಯಲ್ಲ ಅಂತೇಳಿ ಕೇಳಿದೆ. ಅದಕ್ಕೆ ಅವನು ಏನಿಲ್ಲ ಶೆಟ್ರೆ, ನಿಮಗೆ ರಿಷಬ್ ಶೆಟ್ಟಿ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡೋದು ಬೇಡ ಅಂತೇಳಿ ಹೇಳಿದ್ನಲ್ಲ, ಅದು ಮತ್ತೆ ಮಾಡೋಣ ಅಂತೇಳ್ಬಿಟ್ಟು ಈಗ ಆಲೋಚನೆಯಲ್ಲಿದ್ದೀನಿ. ಕಾಂತಾರ ಆದಾಗ ರಿಷಬ್ ಶೆಟ್ಟಿ ಬ್ಯಾನರ್ನಲ್ಲಿ ಸಿನಿಮಾ ಮಾಡೋದು ಬೇಡ ಮಗ ಅಂತಲೂ ಕೂಡ ಹೇಳಿದ್ದ. ನನಗೆ 2 ಕಡೆ ತಲೆ ಕೊಡೋದಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದ. ಈಗ ಮತ್ತೆ ಒಟ್ಟಿಗೆ ಮಾಡಿಕೊಂಡು ಹೋಗೋಣ, ಪ್ರೊಡಕ್ಷನ್ ನಮ್ಮಲ್ಲೇ ಮಾಡೋಣ ಅಂತಲೂ ಕೂಡ ಹೇಳಿದ್ದಾನೆ ಅಂಥೇಳಿ ಪ್ರಮೋದ್ ಶೆಟ್ಟಿ ರಿವೀಲ್ ಮಾಡ್ತಾರೆ. ಇದೇ ಸಂಭಾಷಣೆಯಲ್ಲಿ ಹೊಂಬಾಳೆ ಫಿಲ್ಮ್ಸನ್ನು ಅನ್ಫಾಲೋ ಮಾಡಿದ್ರ ಬಗ್ಗೆನೂ ಕೂಡ ಕೇಳಿದಾಗ ರಿಷಬ್ ಶೆಟ್ಟಿಯ ರಿಯಾಕ್ಷನ್ ಏನು ಅಂದರೆ, ಏನು ಶೆಟ್ರೆ ಹೊಂಬಾಳೆ ಅನ್ಫಾಲೋ ಮಾಡಿದ್ದೀರಲ್ಲ ಅಂತೇಳಿ ಕೇಳ್ತೀನಿ. ಇರಲಿ ಶೆಟ್ರೆ, ಟೈಮ್ ಬಂದಾಗ ಹೇಳ್ತೀನಿ ಅಂತೇಳ್ಬಿಟ್ಟು ಹೇಳಿ ಸುಮ್ಮನೆ ಅಲ್ಲಿಗೆ ಅದನ್ನು ಡೈವರ್ಟ್ ಮಾಡ್ದ ಅಂತಲೂ ಕೂಡ ಇಲ್ಲಿ ಪ್ರಮೋದ್ ಶೆಟ್ಟಿ ಹೇಳ್ತಾರೆ. ನನಗೂ ಕೂಡ ಅಷ್ಟೇ ಗೊತ್ತಿದ್ದರಿಂದ ಏನೂ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಪ್ರಮೋದ್ ಹೇಳಿದ್ದಾರೆ. ಬಟ್ ಏನೋ ಇದೆ ಇಲ್ಲಿ, ಪ್ರಮೋದು ಏನೋ ಒಂದು ವಿಚಾರವನ್ನು ಅವರು ರಿಷಬ್ ಶೆಟ್ಟಿ ಹೇಳಿರುವಂಥ ವಿಚಾರನೂ ಕೂಡ ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ನಾನೇ ಟೈಮ್ ಬಂದಾಗ ಹೇಳ್ತೀನಿ ಅಂತೇಳಿ ಹೇಳಿರೋದ್ರಿಂದ ನೋ ಡೌಟ್ ಯಾವಾಗಲೂ ಒಂದಿನ ಹೇಳ್ತಾರೆ, ಸದ್ಯದಲ್ಲೇ ಹೇಳ್ಬೋದು, ಮುಂದಿನ ಸಿನಿಮಾವನ್ನು ಅನೌನ್ಸ್ ಮಾಡಿಯೇ ಹೇಳಬಹುದೇನೋ ಗೊತ್ತಿಲ್ಲ. ಇದರ ಜೊತೆಗೆ ರಕ್ಷಿತ್ ಶೆಟ್ಟಿ ಹಾಗೂ ಪ್ರಮೋದ್ ಶೆಟ್ಟಿ ಬಗ್ಗೆ ಹಬ್ಬಿರುವಂಥ ಸುದ್ದಿ ಬಗ್ಗೆಯೂ ಕೂಡ ಇಲ್ಲಿ ಪ್ರಮೋದ್ ಮಾತನಾಡ್ತಾ, ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಎಲ್ಲರೂ ಕೂಡ ರೆಗ್ಯುಲರ್ ಆಗಿ ಸಿಗೋದಕ್ಕೆ ಆಗ್ತಾಯಿಲ್ಲ ಅನ್ನುವಂಥದ್ದು ಈಗ ನಮಗೆಲ್ರಿಗೂ ಕೂಡ ಇರುವಂಥ ಬೇಸರ. 1 ವರ್ಷದ ಮುಂಚೆನೇ ಹೇಳಿದ್ದೆ, ಮುಂಚೆ ಅಷ್ಟು ರೆಗ್ಯುಲರ್ ಆಗಿ ಸಿಗೋದಕ್ಕೆ ಆಗ್ತಿಲ್ಲ. ಮೊದಲು ವಾರಕ್ಕೆ 4 ದಿನ ಸಿಗ್ತಿದ್ವಿ, ಆಮೇಲೆ ವಾರಕ್ಕೆ 1 ದಿನ ಆಯಿತು, ಆಮೇಲೆ ತಿಂಗಳಿಗೆ 1 ದಿನ ಆಯಿತು, ಈಗ ವರ್ಷಕ್ಕೆ 1 ದಿನ ಆಗಿದೆ. ಅದರಿಂದ ಇಂತಹ ಊಹಾಪೋಹಗಳು ಹುಡ್ತಿದೆ ಏನೋ ಗೊತ್ತಿಲ್ಲ. ಮನಸ್ತಾಪಗಳು ಅಂತೇಳಿ ಬಂದಾಗ ಅದು ಬೇರೆ ಬೇರೆ ರೀತಿ ಇರ್ತದೆ. ಹಾಗಂತ ಅದು ಸಿಟ್ಟಲ್ಲ, ಅದು ಒಬ್ಬನ ಕೆರಿಯರ್ ಹಾಳಾಗುತ್ತೆ ಅನ್ನುವಂಥ ಸಿಟ್ಟಲ್ಲ, ಒಬ್ಬನ ಕೆರಿಯರ್ ಹಾಳು ಮಾಡುತ್ತೇನೆ ಅನ್ನುವಂಥ ಸಿಟ್ಟಲ್ಲ. ಮಾತಾಡ್ತಾ ಅವನಿಗೆ ಸಿನಿಮಾ ಮೇಲಿರುವಂಥ ರೀತಿ, ಅವನಿಗೆ ಸಿನಿಮಾ ಮೇಲಿರುವಂಥ ವ್ಯತ್ಯಾಸ ಹೊರಗಡೆ ಬರುತ್ತೆ. ಅದರಿಂದ ಅವರಿಗೆ ಹಾಗೆ ಅನಿಸಿರ್ಬೋದು. ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಪರಸ್ಪರ ಫೋನ್ ಕಾಲ್ಗಳಲ್ಲಿ ಮಾತಾಡ್ತೀವಿ. ಅವರು ಪರಸ್ಪರ ಸಿನಿಮಾಗಳ ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾನೆ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ದ್ವೇಷ ಅಥವಾ ಸಿಡುಕು ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಇಲ್ಲ ಯಾರ ನಡುವೆ, ಶೆಟ್ಟಿ ಗ್ಯಾಂಗ್ ನಡುವೆ ಆ ರೀತಿಯೇನಿಲ್ಲ. ಬಟ್ ಹೊಂಬಾಳೆ ಮತ್ತು ಈ ರಿಷಬ್ ಶೆಟ್ಟಿ ನಡುವೆ ಒಂದು ಚಿಕ್ಕ ಮಟ್ಟಿನ ವೈಮನಸ್ಸು ಇದೆ ಅನ್ನೋದು ಇಂಡೈರೆಕ್ಟ್ಲಿ ಈಗ ಹೊರಗಡೆ ಬಂದಂಗೆ ಆಗಿದೆ. ಬಟ್ ಏನೇ ಇದ್ರೂ ಕೂಡ ಇದಕ್ಕೆ ಕ್ಲಾರಿಟಿಯನ್ನು ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸೇ ಕೊಡಬೇಕು. ಯಾವಾಗ ಕೊಡುತ್ತೆ ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ರಿಷಬ್ ಶೆಟ್ಟಿಯ ಈ ಮಾತುಗಳನ್ನು ಪ್ರಮೋದ್ ಶೆಟ್ಟಿಯವರ ಬಾಯಲ್ಲಿ ಕೇಳಿದ ಬಳಿಕ ನಿಮಗೇನು ಅನಿಸುತ್ತೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.